ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ. ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಸೌಲ್ಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರನ್ನ ನಾವು ಶನಿಯ ಒಂದು ಮೀನದ ಟ್ರಾನ್ಸಿಷನ್ ಅನ್ನ ವೃಶ್ಚಿಕ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ವೃಶ್ಚಿಕ ಲಗ್ನಕ್ಕೆ 3 ಮತ್ತು 4ನೇ ಅಧಿಪತಿ ಶನಿ ಆಗ್ತಾನೆ. ಆತ 5ನೇ ಮನೆಯಲ್ಲಿ ಕುಳಿತುಕೊಂಡಿರ್ತಾನೆ. ಶನಿ 5ನೇ ಮನೆಯಲ್ಲಿ ಯೂಶಲಿ ಅಷ್ಟು ಒಳ್ಳೆದನ್ನ ಮಾಡೋದಿಲ್ಲ. ಬಟ್ ಅಟ್ಲೀಸ್ಟ್ ಮುಂದಿನ 2 ತಿಂಗಳುಗಳಿಗೂ ಯಾವಾಗ ರಾಹು ಜೊತೆ ಮೀನದಲ್ಲಿರ್ತಾನೆ ಸಾಕಷ್ಟು ಮೆಂಟಲ್ ಫ್ರಸ್ಟ್ರೇಷನ್ ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಏನಕ್ಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಅಗೈನ್ ಇದು ಕೂಡ 4ನೇ ಮನೆಗೆ ಸಂಬಂಧಪಟ್ಟಿರೋದ್ರಿಂದ ತಾಯಿ ಅಥವಾ ವೆಹಿಕಲ್, ಲ್ಯಾಂಡ್ ಈ ವಿಷಯಗಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಆಲ್ರೆಡಿ ಏನಾದ್ರು ಲವ್ ಅಫೇರ್ ನಡೀತಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಡಿಸ್ಪ್ಯೂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋ ಚಾನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಜೊತೆ ರಾಹು ಇತ್ತು ಅಂತ ಹೇಳಿದ್ರೆ ಇದೊಂಥರ ಚೀಟಿಂಗ್ಗೂ ಕೂಡ ಯೋಗ ಆಗೋದ್ರಿಂದ ಹುಷಾರಾಗಿರ್ಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ಲವ್ ಅಫೇರ್ಸ್ ಇತ್ತು ಅಂತ ಹೇಳಿದ್ರೆ. ಬಟ್ ಎಜುಕೇಶನ್ ಅಲ್ಲಿ ಒಂದು ಸಣ್ಣ ಡ್ರಾಬ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 5ನೇ ಮನೆ ಮೆಂಟಲ್ ಎಬಿಲಿಟಿ ಅಂತ ಕೂಡ ಹೇಳ್ಬೋದು ಅಥವಾ ಚಿತ್ತ ಅಂತ ಕೂಡ ಹೇಳ್ಬೋದು. ಅಲ್ಲಿ ಬಹಳ ಸ್ಯಾರು ಅಂತ ಹೇಳಿದ್ರೆ ದುಃಖವನ್ನು ಕೂಡ ಶನಿ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರ್ತದೆ. ಮತ್ತು ಶನಿ 4ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ 5ನೇ ಮನೆಯಲ್ಲಿ ಕುಳಿತುಕೊಂಡಾಗ ಇದು ಒಂದು ರೀತಿ ಗೇನ್ಸ್ ಅನ್ನು ಕೂಡ ಕೊಡಬಹುದು. ಎಸ್ಪೆಷಲಿ 4ನೇ ಮನೆಯ ವಿಷಯಗಳಾದಂತಹ ಲ್ಯಾಂಡ್, ವೆಹಿಕಲ್ ಇಂತಹ ವಿಷಯದಿಂದ ಗೇನ್ಸ್ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 5ನೇ ಮನೆ 4ನೇ ಮನೆಯಿಂದ 2ನೇ ಮನೆ ಆಗಿರುತ್ತೆ. ಆದ್ರಿಂದ ಬಟ್ ಈ ಎಲ್ಲಾ ರಿಸಲ್ಟ್ ಗಳು ಮ್ಯಾನಿಫೆಸ್ಟ್ ಆಗ್ಬೇಕಂತ ಹೇಳಿದ್ರೆ ಬಹಳ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ 5ನೇ ಮನೆಯಲ್ಲಿ ಕುಳಿತಿರೋದು ಅಥವಾ ಶನಿಯ ದಶೆನೋ ಗುರು ದಶೆನೋ 5ನೇ ಮನೆಯಲ್ಲಿ ಕುಳಿತಿರೋ ಗ್ರಹಗಳ ದೇಶೀಯ ನಡೀತಾ ಇರಬೇಕಾಗುತ್ತೆ. ಈ ಒಂದು ಮೆಂಟಲ್ ಫ್ರಸ್ಟ್ರೇಷನ್ ತಪ್ಪಿಸ್ಕೊಳ್ಳೋದಕ್ಕೆ ಶಿವನಿಗೆ ಅಭಿಷೇಕ ಮಾಡಿಸೋದು ಅಥವಾ ಭೈರವನ ಆರಾಧನೆ ಮಾಡೋದು ಅಥವಾ ಶಿವನ ನಾಮ ಜಪವನ್ನ ಮಾಡೋದು ಬಹಳ ರಿಲೀಫ್ ಅನ್ನ ಕೊಡ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಮೆಡಿಟೇಷನ್ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 5ನೇ ಮನೆ ಪೂರ್ವ ಪುಣ್ಯ ಭಾವ, ಅದ್ರ ಮೇಲ್ಗಡೆ ಶನಿಯ ಒಂದು ಟ್ರಾನ್ಸಿಷನ್ ಆಗ್ತಾ ಇರುವಂತದ್ದು ಪೂರ್ವ ಪುಣ್ಯದ ಒಂದು ಕರ್ಮಗಳನ್ನ ಆಕ್ಟಿವೇಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು 3ನೇ ಮನೆ ಇಸ್ ದ ಹೌಸ್ ಆಫ್ ನ್ಯೂ ಇನಿಷಿಯೇಟಿವ್. 5ನೇ ಮನೆ ಏನು ಅಂತ ಹೇಳಿದ್ರೆ ಮೆಂಟಲ್ ಎಬಿಲಿಟಿ. ಸೊ ಹೊಸ ಮೆಂಟಲ್ ಎಬಿಲಿಟಿಯನ್ನ ಸ್ಟ್ರಾಂಗ್ ಮಾಡುವಂತಹ ಒಂದಿಷ್ಟು ನ್ಯೂ ಹಾಬೀಸ್ ಗಳನ್ನ ಪಿಕ್ ಮಾಡ್ಕೊಳ್ಳೋದಕ್ಕೂ ಇದು ಒಳ್ಳೆ ಚಾನ್ಸ್ ಅನ್ನ ಕೊಡುತ್ತೆ. ಬಟ್ ಈ ದರದ ಕೇಸು ರಾಹು ಅಟ್ಲೀಸ್ಟ್ ಮೀನವನ್ನ ಬಿಡೋ ತನಕ ಬಹಳ ಮೆಡಿಟೇಟಿವ್ ಆಗಿರ್ಬೇಕಾಗುತ್ತೆ ಮತ್ತು ಮೆಂಟಲ್ ಪೀಸ್ ಅನ್ನ ಕಾಪಾಡ್ಕೋತಾ ಇರ್ಬೇಕಾಗುತ್ತೆ. ಇದಿಷ್ಟು ವೃಶ್ಚಿಕಕ್ಕೆ ಶನಿಯ ಒಂದು ಟ್ರಾನ್ಸಿಷನ್ ರಿಸಲ್ಟ್ ಗಳಾಗಿರ್ತವೆ. ಅದನ್ನೇ